Set up stop loss. To learn how to set stop loss, see the image below. The image demonstrates how to use chart patterns, specifically a parallel channel, to set effective stop losses. Here, a parallel channel formed by connecting price highs and lows. Enter a trade when price reaches the lower trendline support. Parallel channel is formed by connecting price highs and lows. Enter a trade when price reaches the lower trendline support. Place the stop loss just below the candlestick pattern that confirmed the trade entry. As the image notes, it should be a few points below the candlestick pattern that confirmed a long trade. This approach allows for minor price fluctuations while protecting against significant reversals. The stop loss placement aligns with the market structure defined by the chart pattern, balancing protection with room for the trade to develop. The stop loss placement aligns with the market structure defined by the chart pattern, balancing protection with room for the trade to develop. Balancing protection with room for the trade to develop. Aligns with the stop loss placement aligns with the market structure defined by the chart pattern, balancing protection with room for the trade to develop. Understanding and correctly interpreting these patterns help traders make more informed decisions, effectively manage risk, and potentially improve their overall trading performance in various market conditions. ಮೂರು ಸ್ಟಾಪ್ ಲಾಸ್ ಅನ್ನು ಹೇಗೆ ಹೊಂದಿಸುವುದು? ಸ್ಟಾಪ್ ಲಾಸ್ ಅನ್ನು ಹೇಗೆ ಹೊಂದಿಸುವುದು ಎಂದು ತಿಳಿಯಲು ಕೆಳಗಿನ ಚಿತ್ರವನ್ನು ನೋಡಿ. ಪರಿಣಾಮಕಾರಿ ಸ್ಟಾಪ್ ನಷ್ಟಗಳನ್ನು ಹೊಂದಿಸಲು ಚಾರ್ಟ್ ಮಾದರಿಗಳನ್ನು ನಿರ್ದಿಷ್ಟವಾಗಿ ಸಮಾನಾಂತರ ಚಾನಲ್ ಅನ್ನು ಹೇಗೆ ಬಳಸುವುದು ಎಂಬುದನ್ನು ಚಿತ್ರವು ಪ್ರದರ್ಶಿಸುತ್ತದೆ. ಇಲ್ಲಿ ಬೆಲೆಯ ಗರಿಷ್ಠ ಮತ್ತು ಕನಿಷ್ಠಗಳನ್ನು ಸಂಪರ್ಕಿಸುವ ಮೂಲಕ ರೂಪುಗೊಂಡ ಸಮಾನಾಂತರ ಚಾನಲ್. ಬೆಲೆಯ ಗರಿಷ್ಠ ಮತ್ತು ಕನಿಷ್ಠಗಳನ್ನು ಸಂಪರ್ಕಿಸುವ ಮೂಲಕ ರೂಪುಗೊಂಡ ಸಮಾನಾಂತರ ಚಾನಲ್. ಬೆಲೆ ಕಡಿಮೆ ಟ್ರೆಂಡ್ಲೈನ್ ಬೆಂಬಲವನ್ನು ತಲುಪಿದಾಗ ವ್ಯಾಪಾರವನ್ನು ನಮೂದಿಸಿ. ಕಡಿಮೆ ಟ್ರೆಂಡ್ಲೈನ್ ಬೆಂಬಲವನ್ನು ತಲುಪಿದಾಗ ವ್ಯಾಪಾರವನ್ನು ನಮೂದಿಸಿ. ವ್ಯಾಪಾರ ನಮೂದನ್ನು ದೃಢೀಕರಿಸಿದ ಕ್ಯಾಂಡಲ್ಸ್ಟಿಕ್ ಮಾದರಿಯ ಕೆಳಗೆ ಸ್ಟಾಪ್ ನಷ್ಟವನ್ನು ಇರಿಸಿ. ಚಿತ್ರವನ್ನು ಗಮನಿಸಿದಂತೆ ಇದು ದೀರ್ಘ ವ್ಯಾಪಾರವನ್ನು ದೃಢೀಕರಿಸಿದ ಕ್ಯಾಂಡಲ್ಸ್ಟಿಕ್ ಮಾದರಿಯ ಕೆಳಗೆ ಕೆಲವು ಬಿಂದುಗಳಿರಬೇಕು. ವ್ಯಾಪಾರ ನಮೂದನ್ನು ದೃಢೀಕರಿಸಿದ ಕ್ಯಾಂಡಲ್ಸ್ಟಿಕ್ ಮಾದರಿಯ ಕೆಳಗೆ ಸ್ಟಾಪ್ ನಷ್ಟವನ್ನು ಇರಿಸಿ. ಚಿತ್ರ ಗಮನಿಸಿದಂತೆ ಇದು ದೀರ್ಘ ವ್ಯಾಪಾರವನ್ನು ದೃಢೀಕರಿಸಿದ ಕ್ಯಾಂಡಲ್ಸ್ಟಿಕ್ ಮಾದರಿಯ ಕೆಳಗೆ ಕೆಲವು ಬಿಂದುಗಳಿರಬೇಕು. ಈ ವಿಧಾನವು ಗಮನಾರ್ಹ ಹಿಮ್ಮುಖಗಳ ವಿರುದ್ಧ ರಕ್ಷಿಸುವಾಗ ಸಣ್ಣ ಬೆಲೆ ಏರಿಳಿತಗಳಿಗೆ ಅವಕಾಶ ನೀಡುತ್ತದೆ. ಈ ವಿಧಾನವು ಗಮನಾರ್ಹ ಹಿಮ್ಮುಖಗಳ ವಿರುದ್ಧ ರಕ್ಷಿಸುವಾಗ ಸಣ್ಣ ಬೆಲೆ ಏರಿಳಿತಗಳಿಗೆ ಅವಕಾಶ ನೀಡುತ್ತದೆ. ಸ್ಟಾಪ್ ಲಾಸ್ ನಿಯೋಜನೆಯು ಚಾರ್ಟ್ ಮಾದರಿಯಿಂದ ವ್ಯಾಖ್ಯಾನಿಸಲಾದ ಮಾರುಕಟ್ಟೆ ರಚನೆಯೊಂದಿಗೆ ಹೊಂದಿಕೆಯಾಗುತ್ತದೆ. ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ಸ್ಥಳದೊಂದಿಗೆ ರಕ್ಷಣೆಯನ್ನು ಸಮತೋಲನಗೊಳಿಸುತ್ತದೆ. ಈ ಮಾದರಿಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಸರಿಯಾಗಿ ಅರ್ಥೈಸುವುದು ವ್ಯಾಪಾರಿಗಳು ಹೆಚ್ಚು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಅಪಾಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ವಿವಿಧ ಮಾರುಕಟ್ಟೆ ಪರಿಸ್ಥಿತಿಗಳಲ್ಲಿ ಅದರ ಒಟ್ಟಾರೆ ವ್ಯಾಪಾರ ಕಾರ್ಯಕ್ಷಮತೆಯನ್ನು ಸಂಭಾವ್ಯ ಸುಧಾರಿಸಲು ಸಹಾಯ ಮಾಡುತ್ತದೆ. ಸೊ ಇಲ್ಲಿ ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇದೆ. ಇಲ್ಲಿ ಹೈಯರ್ ಹೈ ಫಾರ್ಮೇಶನ್ಸ್ ಮತ್ತು ಲೋವರ್ ಲೋ ಫಾರ್ಮೇಶನ್ಸ್, ಸೇಮ್ ಟ್ರೆಂಡ್ ಲೈನ್ ಅಲ್ಲಿ ಲೋವರ್ ಲೋ ಫಾರ್ಮೇಶನ್ಸ್, ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇದೆ. ಸೊ ಹೈಯರ್ ಹೈ ಮತ್ತೆ ಲೋವರ್ ಲೋ, ಹೈಯರ್ ಹೈ ಲೋವರ್ ಲೋ ಫಾರ್ಮೇಶನ್ ಆದ್ಮೇಲೆ ಇದು ಚಾನಲ್ ಅನ್ನೋದು ಕ್ಲಿಯರ್ ಆಗುತ್ತೆ, ಪ್ಯಾರಲಲ್ ಚಾನಲ್ ಆಗಿದೆ ಅಂತ. ಪ್ಯಾರಲಲ್ ಚಾನಲ್ ಆದ್ಮೇಲೆ ಮತ್ತೆ ವಾಪಸ್ ಇದೇ ಟ್ರೆಂಡ್ ಲೈನ್ ಬಂದು ಇಲ್ಲಿ ಒಂದು ಬೌನ್ಸ್ ಬಂದಿದೆ. ಇಲ್ಲಿ ಇದೇ ಸಪೋರ್ಟ್ ಅಂತ ತಗೊಳ್ತಾರೆ. ಇಲ್ಲಿ ಒಂದು ಬೌನ್ಸ್ ಬಂದಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಪ್ಯಾರಲಲ್
ಸಪೋರ್ಟ್ ಟ್ರೆಂಡ್ ಲೈನ್ ವರೆಗೂ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ವರೆಗೂ ಹೋಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ, ಟಾರ್ಗೆಟ್ ಇರುತ್ತೆ. ಸೊ ಇದು ಈ ಕ್ಯಾಂಡಲ್ ಕೆಳಗಡೆ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಬೇಕು. ಮತ್ತೆ ಇದು ಎಲ್ಲಿವರೆಗೂ ಹೋಗುತ್ತೆ, ಇದು ಸಪೋರ್ಟ್ ಟ್ರೆಂಡ್ ಲೈನ್ ಕೆಳಗಡೆ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಬೇಕು. ಇದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ವರೆಗೂ ಹೋಗುತ್ತೆ, ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ವರೆಗೂ ಹೋಗುತ್ತೆ. ಮತ್ತೆ ಇದಾದ್ಮೇಲೆ ಮತ್ತೆ ಇಲ್ಲಿಂದ ಇಲ್ಲಿ ಬ್ರೇಕ್ಔಟ್ ಆಗ್ಲಿಲ್ಲ, ಫೇಕ್ ಬ್ರೇಕ್ಔಟ್, ವಾಪಸ್ ರಿಜೆಕ್ಷನ್ ಆಗಿ ವಾಪಸ್ ಬಂತು, ಸಪೋರ್ಟ್ ಟ್ರೆಂಡ್ ಲೈನ್ ಬಂತು, ಸಪೋರ್ಟ್ ಟ್ರೆಂಡ್ ಲೈನ್ ಮತ್ತೆ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಹೋಯ್ತು, ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಮತ್ತೆ ಫೇಕ್ ಬ್ರೇಕ್ಔಟ್ ಆಗಿ ಮತ್ತೆ ಸಪೋರ್ಟ್ ಟ್ರೆಂಡ್ ಲೈನ್ ಬಂತು. ಮತ್ತೆ ಪುನಃ ಇಲ್ಲಿ ಇದು ಒಂದ್ ಚಾನಲ್ ಕನ್ಫರ್ಮ್ ಆಗ್ಬೇಕು, ಒಂದ್ ಸೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಹೈಯರ್ ಹೈಸ್ ಮತ್ತೆ ಸಪೋರ್ಟ್ ಲೋವರ್ ಲೋಸ್ ಒಂದ್ಸಲಿ ಕನ್ಫರ್ಮ್ ಆಗ್ಬೇಕು. ಅದಾದ್ಮೇಲೆ ಇಲ್ಲಿ ಟ್ರೇಡ್ ತಗೊಂಡಿದ್ದಾರೆ, ಮತ್ತೆ ಇಲ್ಲಿ ಟ್ರೇಡ್ ತಗೊಳ್ಬೇಕು. ಮತ್ತೆ ಇಲ್ಲಿಂದ ಈ ಈ ಕ್ಯಾಂಡಲ್ ಇದೆಯಲ್ಲ, ಇಲ್ಲಿ ಸಪೋರ್ಟ್ ಕಾಣಿಸ್ತಾ ಇದೆ, ಲೋವರ್ ಸಪೋರ್ಟ್ ಟ್ರೆಂಡ್ ಲೈನ್ ನಲ್ಲಿ ಈ ಕ್ಯಾಂಡಲ್ ಸ್ಟಿಕ್ ಬುಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇದು ಕೆಳಗಡೆ ಸ್ವಲ್ಪ ಪಾಯಿಂಟ್ಸ್ ಗ್ಯಾಪ್ ಅಲ್ಲಿ ಸ್ಟಾಪ್ ಲಾಸ್ ಸೆಟ್ ಮಾಡ್ಬೇಕು, ಯಾಕಂದ್ರೆ ಅದಕ್ಕೆ ಫ್ಲೆಕ್ಸಿಬಿಲಿಟಿ ಇರ್ಬೇಕು, ಸ್ವಲ್ಪ ರಿವರ್ಸಲ್ ಫ್ಲೆಕ್ಸಿಬಿಲಿಟಿ. ಸೊ ಇದು ಪ್ರೊಟೆಕ್ಷನ್ ಕೂಡ ಕೊಡುತ್ತೆ, ರಿಸ್ಕ್ ಅವಾಯ್ಡ್ ಮಾಡುತ್ತೆ ಟ್ರೇಡ್ ನಲ್ಲಿ. ಮತ್ತೆ ಇದು ಟಾರ್ಗೆಟ್ ಅಚೀವ್ ಮಾಡಕ್ ಕೂಡ ಹೆಲ್ಪ್ ಮಾಡುತ್ತೆ, ಮತ್ತೆ ಇದು ಇದ್ರ ಮೂಲಕ ರಿಸ್ಕ್ ಕಡಿಮೆ ಆಗುತ್ತೆ. ಮತ್ತೆ ಇಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ, ಬ್ರೀತಿಂಗ್ ಸ್ಪೇಸ್ ಅಂತ ಕರೀತಾರೆ ಇದನ್ನ. ಸಾಧ್ಯವಾದಷ್ಟು ಅದು ಅವಕಾಶ ಇರುತ್ತೆ ಇದು ರಿವರ್ಸಲ್ಗೆ. ಇಲ್ಲಿ ರಿವರ್ಸ್ ಆಗಿ ಬಂದ್ರು ಕೂಡ ಅದು ರಿವರ್ಸ್ ಆಗಿ ಮೇಲೆ ಹೋಗೋದು ಹೋಲ್ಡ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಸೊ ಪ್ಯಾರಲಲ್ ಚಾನಲ್ ಫಸ್ಟ್ ಲೋವರ್ ಲೋಸ್ ಗಳಾಯ್ತು, ಹೈಯರ್ ಐಗಳಾಯ್ತು, ಪ್ಯಾರಲಲ್ ಚಾನಲ್ ಫಾರ್ಮ್ ಆಯ್ತು. ಅದಾದ್ಮೇಲೆ ಈ ಕ್ಯಾಂಡಲ್ ಅಲ್ಲಿ ಎಂಟರ್ ಆಗಿದ್ದಾರೆ, ಟ್ರೇಡ್ ಎಂಟರ್ ಆಗ್ಬೇಕು. ಟ್ರೇಡ್ ಎಂಟರ್ ಆದಾಗ ಏನಾಗುತ್ತೆ, ಇಲ್ಲಿಂದ ಟಾರ್ಗೆಟ್ ಮೇಲಿನ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ವರೆಗೂ ಹೋಗುತ್ತೆ, ಸಪೋರ್ಟ್ ಟ್ರೆಂಡ್ ಲೈನ್ ಇಂದ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಮತ್ತೆ ಪುನಃ ಎರಡು ಒಂದು ಹೈಯರ್ ಐ ಒಂದು ಲೋವರ್ ಲೋ ಫಾರ್ಮೇಶನ್ ಆಗುತ್ತೆ. ಇದಾದ್ಮೇಲೆ ಹೈಯರ್ ಹೈ ಲೋವರ್ ಲೋ ಫಾರ್ಮೇಶನ್ ಆಗುತ್ತೆ. ಹೈಯರ್ ಐ ಲೋವರ್ ಲೋ ಫಾರ್ಮೇಶನ್ ಆದ್ಮೇಲೆ ಇಲ್ಲಿ ಮತ್ತೆ ಪುನಃ ಎಂಟ್ರಿ ತಗೊಂಡಿದ್ದಾರೆ. ಇಲ್ಲಿಂದ ಸಪೋರ್ಟ್ ಟ್ರೆಂಡ್ ಲೈನ್ ಇಂದ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ವರೆಗೂ ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಮತ್ತೆ ಈ ಸಪೋರ್ಟ್ ಟ್ರೆಂಡ್ ಲೈನ್ ಅಲ್ಲಿ ಬಂತಲ್ಲ ಕ್ಯಾಂಡಲ್, ಸಪೋರ್ಟಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಸೆಟ್ ಮಾಡಿದ್ದಾರೆ, ಲೋ ಕೆಳಗಡೆ ಸ್ಟಾಪ್ ಲಾಸ್ ಸೆಟ್ ಮಾಡಿದ್ದಾರೆ. ಸೊ ಪ್ಯಾರಲಲ್ ಚಾನಲ್, as the channel has been formed, a trade is taken at this trend line support. It is advisable to keep stop loss below few points of the pattern. ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು, ಯಾಕಂದ್ರೆ ಈ ತರ ಸ್ವಲ್ಪ ಮೇಲಕ್ಕೆ ಬಂದು ಅಥವಾ ಕೆಳಗೆ ಬಂದು ಹೋಗೋ ಪಾಸಿಬಿಲಿಟಿ ಇರುತ್ತೆ. Or the profit target is calculated as in this case the upper resistance. The stop loss is kept in conjunction with the target based on risk reward. Look at the placement of stop loss. It is just a few points below the candlestick pattern that confirmed a long trade and below the pattern. So parallel channel, as the channel has been formed, the trade is taken at this trend line support. It is advisable to keep stop loss below few points of the pattern, or the profit target is calculated as in this case the upper resistance. The stop loss is kept in conjunction with the target based on risk reward. Look at the placement of stop loss. It is just a few points below the candlestick pattern that confirmed the long trade and below the pattern. So parallel channel agide, as the channel has been formed, a trade is taken at this trend line support. It is advisable to keep stop loss below few points of the pattern, or the profit target is calculated as in this case the upper resistance. The stop loss is kept in conjunction with the target based on this reward. Look at the placement of stop loss. It is just a few points below the candlestick pattern that confirm the long trade and below the pattern.